ಇಷ್ಟು ದೊಡ್ಡ ಬೆಟ್ಟ ಇದೆ ಅಂತ ನಮ್ಮ ಊರು ಪಕ್ಕ ಅಂತ ಗೊತ್ತಾಗಲಿಲ್ಲ. ಶರಣ್ರಿ ಕರ್ನಾಟಕ. ನಮ್ ಕರ್ನಾಟಕ ನಿಸರ್ಗ ಸೌಂದರ್ಯದ ಸ್ಥಳವಾಗೈತಿ. ಅದರ ಸಾಲ್ವಳಗ ಯಾನಾನು ಸೇರ್ತೈತಿ. ಇದ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳನೂ ಹೌದ. ಯಾನ ಗ್ರಾಮನ ನಾವು ರಾಷ್ಟ್ರೀಯ ಹೆದ್ದಾರಿಯಿಂದ ಕುಮಟಾ ಮೂಲಕನೂ ಸಂಪರ್ಕಿಸಬಹುದ. ಹಂಗ ನಾವು ಶಿರಸಿಯಿಂದ ಬಂದ್ರ ಮತ್ತಿ ವಡ್ಡಿ ದೇವಿ ಮನೆ ಕಟ್ಟೆಗಳ ಮಾರ್ಗವಾಗಿನೂ ಬರಬಹುದ. ಅದ್ಭುತಗಳ ತಾಣವಾದ ಈ ಗಂಧದ ಗುಡಿಯಲ್ಲಿ ಹುಟ್ಟಿರೋ ಪುಣ್ಯ ನನ್ನ. ಖಾಲಿ ರೋಡು, ಸುತ್ತ ಕಾಡು. ಇಲ್ಲಿನ ವಿಶೇಷತೆ ಅಂದ್ರ ಇಲ್ಲಿರೋ 2 ಶಿಖರಗಳ ಏಕಶಿಲೆಯಿಂದ ಉತ್ಪತ್ತಿಯಾಗ್ಯಾವ. ಭೈರೇಶ್ವರ ಶಿಖರ ಮತ್ತ ಮೋಹಿನಿ ಶಿಖರ. ಸ್ಕಂದ ಪುರಾಣ ಒಳಗೂ ಯಾನದ ಕಥೆ ನಿರೂಪಿತವಾಗೈತಿ. ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಹಳ್ಳ, ದಿಲ್ಲಿ, ದಟ್ಟವಾದ ಅರಣ್ಯ ಮತ್ತ ಬಹಳಷ್ಟು ಭೂದೃಶ್ಯಗಳಿಂದ ಆವರಿಸೈತಿ. ಈ ಪ್ರದೇಶ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಿಂದ ಕೂಡಿರೋದ್ರಿಂದ ಇಲ್ಲಿನ ವಾತಾವರಣ ನಿಮ್ ಮನಸ್ಸನ್ನ ಹಿತ ಮಾಡ್ತೈತಿ. ಇಲ್ಲಿರೋ ಭೈರೇಶ್ವರ ಶಿಖರ 357 ಮೀಟರ್ ಅಂದ್ರ ಬರೋಬ್ಬರಿ 1171 ಫೀಟ್ ತಳದಿಂದ ಇದ್ದ ಪೂರ್ತಿ ಗುಹೆಗಳಿಂದ ವ್ಯಾಪಿಸಿಕೊಂಡೈತಿ. ನಿಮಗ್ ಬಿಡೋ ಸಿಕ್ಕಾಗ ಒಂದ್ಸಲ ಯಾನದ ಕಡೆ ಪ್ರಯಾಣ ಬೆಳೆಸಲ್ಲ